ಏನೇ ಇದು ಎತ್ತಿನ ಗಾಡಿ? ಇದ್ರಲ್ಲಿ 50-60 ಕಿಲೋಮೀಟರ್ ಹೋಗ್ಬೇಕಾ? ಏನೇ ನೀವ್ ಯಾವ ಕಾಲದಲ್ಲಿ ಇದ್ದೀರಾ? ಎಂತೆಂತ ಕಾರು ಜೀಪ್ ಎಲ್ಲ ಬಂದಿದೆ, ಇನ್ನು ಎತ್ತಿನ ಗಾಡಿಲೇ ಹೋಗ್ಬೇಕಾ? ಹೌದು ಕಣವ, ಅದು ನಮ್ಮ ವಂಶ ಸಂಪ್ರದಾಯ ಕಣವ. ಕಾರು ಬಸ್ಸು ಜೀಪು ಏನೇ ಇದ್ರು ಮದುವೆ ದಿಬ್ಬಣ ಹೊಂಡ್ಬೇಕು ಅಂದ್ರೆ ಎತ್ತಿನ ಬಂಡಿಯಾಗೆ ಹೋಗ್ಬೇಕು. ಲೋ ನಾಗ ಅಣ್ಣ, ನಾನು ಹೆಣ್ಣಿನ ಸೋದರ ಮಾವ, ಹಿರಿಯ ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟ್. ಹೌದು. ಏಯ್, ನಾನು ನಿನ್ನ ಹೌದಾ ಅಲ್ವಾ ಅಂತ ಕೇಳಿದ್ದು. ನಾನು ಎಲ್ರಂಗೆ ಸುಮ್ಕಿರ್ಬಾರ್ದು ಕಣ್ಲಾ, ಸುದ್ದಿ ಮಾಡ್ಬೇಕು ಸುದ್ದಿಯ. ಅಣ್ಣ, ಒಂದ್ ಕೆಲ್ಸ ಮಾಡೋಣ. ಏನಣ್ಣ? ಕಬ್ಬನ್ ಲಾರಿ ನೀನ್ ತಲೆ ಕೊಟ್ಬಿಟ್ಟು ಸತ್ತೋಗೋಣ. ನನ್ನ ಮಗನೇ, ನಾನ್ ಸಾಯ್ಬೇಕಣ್ಣ? ಹಂಗಲ್ಲ ಅಣ್ಣ, ಹೆಂಗಣ್ಣ? ಕಬ್ಬನ್ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ, ರೈತರಿಗೆ ಅನ್ಯಾಯ ಆಗ್ತಿದೆ, ಅದಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ಬಿಟ್ಟು ಅಂತ ಎಲ್ಲಾ ಕಡೆ ಹಬ್ಬಸ್ಕೊ ಬರ್ತೀನಣ್ಣ. ಆಗ ಕಬ್ಬನ್ ಬೆಳೆಗೆ ಬೆಲೆ ಸಿಗ್ತದೋ ಇಲ್ವೋ, ನಿನ್ನ ಸಾವಗಂತೂ ಒಳ್ಳೆ ಬೆಲೆ ಸಿಗುತ್ತೆ ಅಣ್ಣ. ಕರ್ನಾಟಕದ ಮೂಲೆ ಮೂಲೆಯಿಂದ ನಿಮ್ ಮನೆಗೆ ಬಂದು ದುಡ್ಡು ಬೀಳುತ್ತೆ ಅಣ್ಣ. ಅದೇ ಟೈಮಲ್ಲಿ ನಾನು ಒಂದ್ ಸ್ವಲ್ಪ ಕೆರ್ಕೊಂಡ್ಬಿಡ್ತೀನಿ ಕಣ. ನನ್ನ ಮಗನೇ, ನಿನಗ 4 ಚಿಲ್ಲರೆ ಕಾಸು ಸಿಗತ್ತೆ ಅಂತ ಹೇಳಿ ನಾನು ಲಾರಿ ಕೆಳಗಡೆ ತಲೆ ಕೊಟ್ಟು ಸಾಯ್ಬೇಕಲ್ಲ? ಲೋ ನಾಗ, ನನಗ್ ನಿನ್ ಪ್ಲಾನ್ ಎಲ್ಲ ಗೊತ್ತಾಯ್ತು ಕಣ್ಲಾ. ನಾನ್ ಸತ್ತ ಹೋಗ್ಬಿಟ್ರೆ ನೀನೇ ಪ್ರೆಸಿಡೆಂಟ್ ಆಗ್ಬೋದು ಅಂತ ಅನ್ಕೊಂಡಿದ್ಯಾ? ಅದು ಈ ಜನ್ಮದ ಸಾಧ್ಯ ಆಗಿಲ್ಲ.